ಸೊ ನಮ್ಮ ಈಗಿನ ಎಕ್ಸ್ಪರಿಮೆಂಟ್ ಫೋಕಲ್ ಲೆಂತ್ ಆಫ್ ಕಾನ್ಕೇವ್ ಮಿರರ್. ಸೊ ಇದ್ರ ಪ್ರಿನ್ಸಿಪಲಲ್ಲಿ ಎರಡು ಅಂಶಗಳಿವೆ, 2 ಪಾಯಿಂಟ್ಸ್ ಆ್ಯಂಡ್ ಫಾರ್ಮುಲಾ. ಸೊ FW is equal to V into U divided by U plus V. ಸೊ ಈ ಪ್ರಿನ್ಸಿಪಲ್ ಬರಿಬೇಕು, ಈ ಫಾರ್ಮುಲಾ ಬರಿಬೇಕು ನಾವು ಪ್ರಾಕ್ಟಿಕಲ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನೋಡಿದಾಗ. ಸೊ ಇದಕ್ಕೆ 2 ಮಾರ್ಕ್ಸ್, ಇದಕ್ಕೆ 2 ಮಾರ್ಕ್ಸ್. ಸೊ ಕ್ಲಿಯರ್ಲಿ ನಮ್ಮದು ರೇ ಡಯಾಗ್ರಾಮ್ನ ಅಬ್ಸರ್ವ್ ಮಾಡಿದರೆ ಈ ರೇ ಡಯಾಗ್ರಾಮ್ನ ಇಳಿಸೋದ್ರಿಂದಾಗಿ ನಮಗೆ 2 ಮಾರ್ಕ್ಸ್ ಸಿಗುತ್ತೆ. ಅದೇ ರೀತಿಯಾಗಿ ಈ ಟೇಬ್ಲರ್ ಕಾಲಮ್ನ ಹಾಕೋದ್ರಿಂದಾಗಿ ನಮಗೆ 2 ಮಾರ್ಕ್ಸ್ ಸಿಗುತ್ತೆ. ಸೊ ಈ ಎಕ್ಸ್ಪರಿಮೆಂಟನ್ನು ಸೆಟಪ್ ಮಾಡೋದು ಹೇಗಂತ ನೋಡೋಣ. ಸೊ ಇದು ನಮ್ಮ ಆಪ್ಟಿಕಲ್ ಬೆಂಚ್. ಸೊ ಈ ಆಪ್ಟಿಕಲ್ ಬೆಂಚಲ್ಲಿ ನಾವೇನು ಒಂದು ಕಾನ್ಕೇವ್ ಮಿರರ್ನ ಪ್ಲೇಸ್ ಮಾಡಿದ್ದೀವಿ. ಸೊ ಎಕ್ಸ್ಪರಿಮೆಂಟಲ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಒಂದು ಪಿನ್ನನ್ನು ನಾವೇನಂತ ಹೇಳಬೇಕು, ಈ ಪಿನ್ನಿಗೆ ಆಬ್ಜೆಕ್ಟ್ ಪಿನ್, ಇನ್ನೊಂದು ಪಿನ್ನನ್ನು ಏನಂತ ಹೇಳ್ತೀವಿ ನಾವು, ಇಮೇಜ್ ಪಿನ್. ಸೊ ಫಸ್ಟಿಗೆ ಆಬ್ಜೆಕ್ಟ್ ಪಿನ್, ಇಮೇಜ್ ಪಿನ್ನ ಎರಡನ್ನ ಮಿರರ್ನ ಎದುರುಗಡೆ ಪ್ಲೇಸ್ ಮಾಡಬೇಕು. ಸೊ ಈ ಥರ ಪ್ಲೇಸ್ ಮಾಡೋದ್ರಿಂದಾಗಿ ನಮಗೆ ಆಬ್ಜೆಕ್ಟ್ ಪಿನ್ ಮತ್ತು ಇಮೇಜ್ ಪಿನ್ಗಳದ್ದು ಇಮೇಜ್ ಕ್ಲಿಯರಾಗಿ ಮಿರರಲ್ಲಿ ಕಾಣ್ತಾ ಇರಬೇಕು. ಇನ್ನೊಂದು ಪಾಯಿಂಟ್ ಏನಂತಂದರೆ ಆಬ್ಜೆಕ್ಟ್ ಪಿನ್ನಿನ ಹೈಟನ್ನ ಕಡಿಮೆ ಇಡಬೇಕು, ಇಮೇಜ್ ಪಿನ್ ಹೈಟನ್ನ ಸ್ವಲ್ಪ ಜಾಸ್ತಿ ಇಟ್ಕೋಬೇಕು. ಯಾಕಂತಂದರೆ ನಮಗೆ ಮುಂದೆ ಅದರದ್ದು ಯೂಸ್ ಗೊತ್ತಾಗುತ್ತೆ. ಯಾಕಂದರೆ ಈ ನಮ್ಮ ಆಬ್ಜೆಕ್ಟ್ ಪಿನ್ನಿನ ಇಮೇಜ್ ಈ ಇಮೇಜ್ ಪಿನ್ನಿನ ಮೇಲ್ಗಡೆ ಸಿಗುತ್ತೆ. ಸೊ ಈ ರೀತಿಯಾಗಿ ಮುಂದೆ ಇಟ್ಕೊಂಡು ನಾವು ಆ್ಯಸ್ ಪರ್ ರೇ ಡಯಾಗ್ರಾಮ್ನ ಪ್ರಕಾರ ನಾವು ಸೆಟ್ ಮಾಡಿದರೆ ಇಲ್ಲಿ ಕ್ಲಿಯರಾಗಿ ನೋಡ್ಬೋದು. ನಾವು ಆಬ್ಜೆಕ್ಟನ್ನ ಎಲ್ಲಿ ಪ್ಲೇಸ್ ಮಾಡ್ರಿ ಅಂತ ಹೇಳಿದ್ದಾರೆ, ಸೆಂಟರ್ ಆಫ್ ಕರ್ವೇಚರ್ ಮುಂದುಗಡೆ, ಅಲ್ಲದೆ ಇಮೇಜ್ ಪಿನ್ನಲ್ಲಿ ಪ್ಲೇಸ್ ಮಾಡ್ರಿ ಅಂತ ಹೇಳಿದ್ದಾರೆ, ಸೆಂಟರ್ ಆಫ್ ಕರ್ವೇಚರ್ನ ಹಿಂದುಗಡೆ. ಸೊ ಇದಕ್ಕಾಗಿ ನಾವು ಫಸ್ಟು ರಫ್ ಫೋಕಲ್ ಲೆಂತ್ನ ಹೇಗೆ ಮೆಜರ್ ಮಾಡ್ಕೋಬೇಕು ಅನ್ನೋದನ್ನು ನಾವು ಈಗಾಗಲೇ ತಿಳ್ಕೊಂಡಿರೋದ್ರಿಂದಾಗಿ ಈ ನಮ್ಮ ಮಿರರ್ನ ರಫ್ ಫೋಕಲ್ ಲೆಂತ್ ಬಂತು 20 ಇದೆ. ಸೊ 20 ಇದೆ ಅಂತಂತಂದರೆ ನಮ್ಮ ಸೆಂಟರ್ ಆಫ್ ಕರ್ವೇಚರ್ ಎಲ್ಲಿ ಬೀಳುತ್ತೆ ಅಂತ ಕೇಳಿದ್ರೆ 40ಗೆ ಬೀಳುತ್ತೆ. ಸೊ ನಮ್ಮದು ಸ್ಕೇಲ್ 100ನಿಂದ ಸ್ಟಾರ್ಟ್ ಆಗೋದ್ರಿಂದಾಗಿ ನಾವು ಕೌಂಟ್ ಮಾಡೋಣ, 10, 20, 30, 40. ಸೊ 40 ಅಂದರೆ ಈ ಪಾಯಿಂಟಲ್ಲಿ ಏನಿದೆ, ಸೆಂಟರ್ ಆಫ್ ಕರ್ವೇಚರ್ ಇದೆ. ಸೊ ಹಾಗಾಗಿ ನಾನು ಏನು ಮಾಡ್ತೀನಿ, ಒಂದು ಪಿನ್ನನ್ನು 40 ಇಲ್ಲಿದೆ. ಸೊ 40 ಇಲ್ಲಿದೆ, 60ಯಲ್ಲಿ 40 ಇದೆ. ಸೊ ನಾವೊಂದು ಆಬ್ಜೆಕ್ಟ್ ಪಿನ್ನನ್ನು 65 ಹತ್ರ ಅಥವಾ 64 ಹತ್ರ ಪ್ಲೇಸ್ ಮಾಡ್ತೀನಿ. ಇಮೇಜ್ ಪಿನ್ನೊಂದು 55 ಅಥವಾ 56ನಲ್ಲಿ ಪ್ಲೇಸ್ ಮಾಡ್ತೀನಿ. ಸೊ ಫಸ್ಟ್ ನಾವೇನು ಮಾಡೋಣ, ನಮ್ಮ ಇಮೇಜ್ ಪಿನ್ನನ್ನು ಎಲ್ಲಿ ಪ್ಲೇಸ್ ಮಾಡೋಣ, 56ಅಲ್ಲಿ ಪ್ಲೇಸ್ ಮಾಡೋಣ. ಸೊ ಅದೇ ರೀತಿಯಾಗಿ ನಮ್ಮದು ಆಬ್ಜೆಕ್ಟ್ ಪಿನ್ನನ್ನು ಎಲ್ಲಿ ಪ್ಲೇಸ್ ಮಾಡೋಣ, 66 ಅಂತಂದರೆ ನಮ್ಮ ಡಿಸ್ಟೆನ್ಸ್ನ ಎಲ್ಲಿಂದ ಎಲ್ಲಿ ಮೆಜರ್ ಮಾಡ್ತಿರ್ತೀವಿ ನಾವು, ಕಂಪಲ್ಸರಿ ಫ್ರಮ್ ಮಿರರ್ ಟು ಆಬ್ಜೆಕ್ಟ್ ಪಿನ್, ಮಿರರ್ ಟು ಇಮೇಜ್ ಪಿನ್. ನಾವು ಇಲ್ಲಿಂದ ಇಲ್ಲಿಗಿರೋ ಡಿಸ್ಟೆನ್ಸ್ಗಳನ್ನ ಮೆಜರ್ ಮಾಡಿ ಬರಿತೀವಿ. ಸ್ಕೇಲ್ ಮೀರಿರೋ ನಂಬರ್ಗಳನ್ನ ಬರ್ಕೊಂಡ್ರೆ ನಾವು 100ಅಲ್ಲಿ ಮೈನಸ್ ಮಾಡಿ ಡಿಸ್ಟೆನ್ಸ್ ಬರಿಬೇಕಾಗುತ್ತೆ. ಸೊ ಹಾಗಾಗಿ ನಾವು ಇಲ್ಲಿಂದನೇ ಡಿಸ್ಟೆನ್ಸನ್ನು ಮೆಜರ್ ಮಾಡೋಣ. ಪ್ರೆಸೆಂಟ್ಲಿ ನಾನು 66ಅಲ್ಲಿ ಇಟ್ಟಿದ್ದೀನಿ ಅಂತಂದರೆ ಡಿಸ್ಟೆನ್ಸ್ ಎಷ್ಟು ಬರುತ್ತೆ, 34. ಅದೇ ರೀತಿಯಾಗಿ 51ನಲ್ಲಿ ಇದೆಷ್ಟಾಗಬೇಕಾಯಿತು, 54 ಆಗಬೇಕಾಯ್ತು. 54ಅಲ್ಲಿ ಪ್ಲೇಸ್ ಮಾಡಿದ್ದೀನಿ ಅಂತಂದರೆ 46ಅಲ್ಲಿ ಪ್ಲೇಸ್ ಮಾಡಿದ್ದೀನಿ ಅಂತ ಅರ್ಥ. ಈಗ ರೀಡಿಂಗ್ನ ಹೇಗೆ ನೋಡಬೇಕು ಅನ್ನೋದಾದರೆ, ಈ ನಮ್ಮ ಆಬ್ಜೆಕ್ಟಿನ ಇಮೇಜ್ ಈ ಇಮೇಜ್ ಪಿನ್ ಮೇಲೆ ಇನ್ವರ್ಟ್ ಟೈಪ್ ಬೀಳುತ್ತೆ. ಸೊ ಈ ಇನ್ವರ್ಟ್ ಟೈಪ್ ಬಿದ್ದಿರ್ತಕ್ಕಂಥ ಇಮೇಜನ್ನ ನಾವೇನು ಮಾಡಬೇಕು, ಪ್ಯಾರಲ್ಯಾಕ್ಸಸ್ ರಿಮೂವ್ ಮಾಡಬೇಕು. ಸೊ ಇಲ್ಲಿ ನಾವು ನೋಡ್ಬೋದು, ಸ್ವಲ್ಪ ನಮ್ಮ ಆಬ್ಜೆಕ್ಟು ಮತ್ತು ಪಿನ್ನಿಗೂ ಮತ್ತು ಇಮೇಜ್ ಪಿನ್ನಿನ ಮಧ್ಯೆ ಸ್ವಲ್ಪ ಗ್ಯಾಪ್ ಇದೆ. ಸೊ ಈ ಗ್ಯಾಪನ್ನು ನಾವು ಇಲ್ಲಿ ಕೊಟ್ಟಿರೋ ಥ್ರೆಡ್ನಿಂದ ಏನು ಮಾಡ್ಬೋದು, ಸೆಟ್ ಮಾಡ್ಬೋದು. ಸೊ ಇದನ್ನು ನಾವೇನು ಮಾಡ್ತೀವಿ, ತಿರ್ಸೋದ್ರಿಂದಾಗಿ ನಾವು ಇದನ್ನು ಏನು ಮಾಡ್ಬೋದು, ಸರಿಯಾಗಿ ಅಡ್ಜಸ್ಟ್ ಮಾಡ್ಬೋದು. ಸೊ ಸ್ವಲ್ಪ ಹೈಟನ್ನು ಅಡ್ಜಸ್ಟ್ ಮಾಡಬೇಕಾದ್ರೆ ನಾವೇನು ಮಾಡ್ತೀವಿ,
ಇಲ್ಲಿರ್ತಕ್ಕಂಥ ಥ್ರೆಡ್ನ ಸ್ವಲ್ಪ ಲೂಸ್ ಮಾಡಿಕೊಂಡು ಈ ಹೈಟ್ಗಳನ್ನು ಅಡ್ಜಸ್ಟ್ ಮಾಡ್ಬೋದು. ಸೊ ಈಗ ಸ್ವಲ್ಪ ಕ್ಲಿಯರಾಗಿ ಬಂದಿದೆ. ಸೊ ನಾವು ಮೊಮೆಂಟ್ ಮಾಡಿ ನೋಡಿದಾಗ ಸ್ವಲ್ಪ ಏನಿದೆ, ನಮ್ಮ ಆಬ್ಜೆಕ್ಟ್ ಸ್ಪೀಡ್ ಇದೆ, ಇಮೇಜ್ ಸ್ಲೋ ಇದೆ. ಸೊ ನಾವೇನು ಮಾಡ್ತೀವಿ ಇವಾಗ, ಸ್ವಲ್ಪ ಇದನ್ನು ಇಮೇಜ್ ಪಿನ್ನ 1 ಸೆಂಟಿಮೀಟರ್ ಹೊರಗಡೆ ತೊಗೊಳ್ಳೋಣ. ಸೊ ನಾವು ಓಕೆ, ಈಗ ನಾವು ಕ್ಲಿಯರಾಗಿ ಅಬ್ಸರ್ವ್ ಮಾಡ್ಬೋದು ಆಬ್ಜೆಕ್ಟ್ ಪಿನ್ ಮತ್ತು ಇಮೇಜ್ ಪಿನ್ ಏನಾಗ್ತಾ ಇದೆ, ಪ್ರಾಪರಾಗಿ ಮೂವ್ ಆಗ್ತಾ ಇದ್ದಾವೆ. ಸೊ ಇದು ನಮ್ಮ ಇದೇನಾಗುತ್ತೆ, ಫಸ್ಟ್ ರೀಡಿಂಗ್ ಆಗುತ್ತೆ. ಸೊ ರೀಡಿಂಗ್ನ ಹೇಗೆ ನೋಟ್ ಮಾಡ್ಕೊತೀವಿ ಅಂತಂದರೆ, ಆಬ್ಜೆಕ್ಟ್ ಡಿಸ್ಟೆನ್ಸ್ ಫ್ರಮ್ ಮಿರರ್ ಎಷ್ಟಿತ್ತು, 34 ಇತ್ತು, ಇಮೇಜ್ 47 ಇತ್ತು. ಸೊ ನಾವು ಸೆಕೆಂಡ್ ರೀಡಿಂಗಿಗೆ ಏನು ಮಾಡ್ತೀವಿ, ಆಬ್ಜೆಕ್ಟ್ ಪಿನ್ನನ್ನು ಕಂಪಲ್ಸರಿ ಯಾವಾಗಲೂ ಟುವರ್ಡ್ಸ್ ಮಿರರ್ ಮೂವ್ ಮಾಡಬೇಕು. ನಾನು 1 ಸೆಂಟಿಮೀಟ್ರ್ ಟುವರ್ಡ್ಸ್ ಮಿರರ್ ಮೂವ್ ಮಾಡ್ತಿದ್ದೀನಿ. ಇಮೇಜ್ ಪಿನ್ನನ್ನು ಅವೇ ಫ್ರಮ್ ದ ಮಿರರ್ 1 ಸೆಂಟಿಮೀಟ್ರ್ ಮೂವ್ ಮಾಡ್ತೀನಿ ನಾನು. ಸೊ ಈಗ ಮತ್ತೆ ಏನು ಮಾಡೋಣ, ಪ್ಯಾರಲಲ್ ಆಕ್ಸಿಸ್ ರಿಮೂವ್ ಆಗಿದೆಯಲ್ಲ ಅಂತ ನೋಡಿದಾಗ ನಮಗೆ ಕ್ಲಿಯರಾಗಿ ಪ್ಯಾರಲಲ್ ಆಕ್ಸಿಸ್ ಏನಾಗಿದೆ, ಇಲ್ಲಿ ರಿಮೂವ್ ಆಗಿದೆ. ಕ್ಲಿಯರಾಗಿ ನೋಡ್ಬೋದು, ಎರಡೂ ಪಿನ್ಗಳು ಎಟ್ ಎ ಟೈಮ್ ಮೂವ್ ಆಗ್ತಾ ಇವೆ. ಸೊ ನಂದು ಸೆಕೆಂಡ್ ರೀಡಿಂಗ್ ಏನಾಗುತ್ತೆ ಹಾಗಾದರೆ, ಇದು 1 ಸೆಂಟಿಮೀಟ್ರ್ ಕಡಿಮೆ ಆಯಿತು. ಸೊ 33 ಆಯಿತು. ಇದು 1 ಸೆಂಟಿಮೀಟ್ರ್ ಹೆಚ್ಚಾಯಿತು, ಇದು 48 ಆಯಿತು. ಸೊ ಅದೇ ರೀತಿಯಾಗಿ ನಮ್ಮ ಮೂರನೇ ರೀಡಿಂಗಿಗೆ ಏನು ಮಾಡೋಣ, ಇದನ್ನು 1 ಸೆಂಟಿಮೀಟ್ರ್ ಮುಂದೆ ತೊಗೊಂಡು ಹೋಗೋಣ. ಇದನ್ನು 1 ಸೆಂಟಿಮೀಟ್ರ್ ಹೊರಗಡೆ ಒಯ್ಯೋಣ. ಈಕ್ವಲ್ ಡಿಸ್ಟೆನ್ಸ್ ಮೂವ್ ಮಾಡೋದ್ರಿಂದಾಗಿ ಎವ್ರಿ ಟೈಮ್ ಪ್ಯಾರಲಲ್ ಆಕ್ಸಸ್ನ ಸೆಟ್ ಮಾಡತಕ್ಕಂಥ ಅಗತ್ಯ ಬೀಳೋದಿಲ್ಲ. ಆಲ್ಮೋಸ್ಟ್ ಆಲ್ ಪ್ಯಾರಲಲ್ ಆಕ್ಸಸ್ ಏನಾಗಿರುತ್ತೆ, ರಿಮೂವ್ ಆಗಿರುತ್ತೆ. ಈ ಪಾಯಿಂಟ್ನ ಸ್ವಲ್ಪ ಗಮನದಲ್ಲಿ ಇಟ್ಕೋಬೇಕು. ಸೊ ಇಲ್ಲಿ ಕ್ಲಿಯರಾಗಿ ನೋಡಿ, ಆಬ್ಜೆಕ್ಟ್ ಮತ್ತು ಇಮೇಜ್ ಪಿನ್ ಏನಾಗ್ತಿದೆ, ಪ್ರಾಪರಾಗಿ ಮೂವ್ ಆಗ್ತಾಯಿದೆ. ಸೊ ಇಲ್ಲೇನು ಮಾಡ್ಬೋದು, ನಾವು ನಮ್ಮ ನೆಕ್ಸ್ಟ್ ರೀಡಿಂಗ್ ಬರ್ಕೋಬೋದು. ಏನಂತ ಬರಿತೀವಿ ಇಲ್ಲಿ, ಇದು 32, ಇದು 49. ಯಾಕಂದರೆ ಆಬ್ಜೆಕ್ಟ್ ಡಿಸ್ಟೆನ್ಸ್ 1 ಸೆಂಟಿಮೀಟ್ರ್ ಕಡಿಮೆ ಆಗಿತ್ತು, ಇಮೇಜ್ ಡಿಸ್ಟೆನ್ಸ್ 1 ಸೆಂಟಿಮೀಟ್ರ್ ಹೆಚ್ಚಾಗಿತ್ತು. ಹಾಗಿದ್ರೆ ಫಾರ್ಮುಲಾನ ಬಳಸ್ಕೊಂಡು ಕ್ಯಾಲ್ಕುಲೇಷನ್ ಮಾಡಿ ನೋಡೋಣ. ಸೊ ನಮ್ಮ ಈಚ್ ಟ್ರಯಲ್ಗಳನ್ನ ಏನು ಮಾಡಬೇಕು, ಫಾರ್ಮುಲಾದಲ್ಲಿ ಸಬ್ಸ್ಟಿಟ್ಯೂಷನ್ ಮಾಡಿ ಕ್ಯಾಲ್ಕುಲೇಷನ್ ಮಾಡಿದಾಗ ನಮಗೊಮ್ಮೆ ಫಸ್ಟ್ ಟ್ರಯಲಿಗೆ 19.72, ಸೆಕೆಂಡ್ ಟ್ರಯಲಿಗೆ 19.55, ಥರ್ಡ್ ಟ್ರಯಲ್ಗೆ 19.35 ಸೆಂಟಿಮೀಟರ್ ಏನು ಬಂತು, ಫೋಕಲ್ ಲೆಂತ್ಗಳು ಬಂದವು. ಸೊ ಇದನ್ನು ನಾವೇನು ಮಾಡಬೇಕು, ನಮ್ಮ ಟೇಬಲ್ ಕಾಲಮ್ನಲ್ಲಿ ಎಂಟರ್ ಮಾಡ್ತೀವಿ. ಸೊ ಇವ್ರಗಳದ್ದು ಮೀನ್ ತೆಗೆದಾಗ ಎಷ್ಟು ಬರ್ತಾಯಿದೆ ಅಂದರೆ 19.55. ನಮ್ಮದು ರಫ್ ಫೋಕಲ್ ಲೆಂತ್ ಇತ್ತು 20. ಸೊ 19.55 ಈಸ್ ಅ ಗುಡ್ ಆನ್ಸರ್. ಸೊ ನಾವೇನು ಬರಿತೀವಿ ರಿಸಲ್ಟಲ್ಲಿ 19.55. ಸೊ ದ ರಿಸಲ್ಟನ್ನ ನಾವೇನು ಮಾಡಿದ್ವಿ, ದ ಫೋಕಲ್ ಲೆಂತ್ ಆಫ್ ದ ಕಾನ್ಕೇವ್ ಮಿರರ್ ಇಸ್ ಎಫ್ ಇಸ್ ಈಕ್ವಲ್ ಟು 19.55 ಅಂತ ಬರೆದಾಗ ಇಲ್ಲಿಗೆ ನಮ್ದು ಏನಾಗುತ್ತೆ, ಕೊನೆಯದಾಗಿ 2 ಮಾರ್ಕ್ಸ್ ಇಲ್ಲಿ ಕವರ್ ಆಗುತ್ತೆ. ಸೊ ಸೆಟಪ್ ಮಾಡೋದ್ರಿಂದ 3 ಮಾರ್ಕ್ಸ್ ಆಗುತ್ತೆ. ಎಕ್ಸ್ಪರಿಮೆಂಟ್ ಪರ್ಫಾರ್ಮ್ ಮಾಡಿ ಟೇಬಲ್ ಕಾಲಮ್ನಲ್ಲಿ ಎಂಟ್ರ್ ಮಾಡಿದಾಗ 4 ಮಾರ್ಕ್ಸ್ ಆಗುತ್ತೆ. ಸೊ ಸಬ್ಸ್ಟಿಟ್ಯೂಷನ್ ಆ್ಯಂಡ್ ಕ್ಯಾಲ್ಕುಲೇಷನ್ಗೆ 3 ಮಾರ್ಕ್ಸ್ ಆಗುತ್ತೆ. ಸೊ ಇಲ್ಲಿಗೆ 18 ಮಾರ್ಕ್ಸ್ ಕವರ್ ಆಯಿತು. ರಿಸಲ್ಟ್ ವಿತ್ ಯೂನಿಟ್ ಬರೆದಾಗ ಇಲ್ಲಿ ಏನಾಗುತ್ತೆ, ನಮ್ಮದು ಕಂಪ್ಲೀಟಾಗಿ 20 ಮಾರ್ಕ್ಸ್ ಕವರ್ ಆಗುತ್ತೆ. ಥ್ಯಾಂಕ್ ಯು.